ನೋಡಿ ನಾವು ಮೆಟಲ್ ತಗೊಂಡ್ಬಂದಿರೋ ರೆಸಾರ್ಟ್ ಇದೆ. ಇದು ಕೆರೆ ಅಲ್ಲ ಅಂತೆ, ಯಾವುದೋ ಡ್ಯಾಮ್ ಅಂತೆ, ಯಾವುದೋ ಅರಂಗಿ ಡ್ಯಾಮ್ ಅಂತೆ. ನೀರು ನೋಡಿ ಎಷ್ಟು ಪ್ಯೂರ್ ಆಗಿದೆ. ನೋಡಿ ಹಸುಗಳು ಬಿಟ್ಬಿಟ್ಟವ್ರೆ. ಹಸುಗಳಿಗೆ ದಾರನಿಲ್ಲ ಗುರು. ಕಾಡಾಗಿರೋ ಪ್ರಾಣಿಗಳು ಇಲ್ಲೇ ಗುರು. ಯಾವುದೋ ಇಲ್ಲಿ ಫಾರೆಸ್ಟ್ ಸ್ಟಾರ್ಟ್ ಆಗಿದೆ. ಫಾರೆಸ್ಟ್ ನೋಡಿ, ಗೇಟ್ ನೋಡಿ ಎಷ್ಟು ಚಿಕ್ಕದಾಗಿದೆ. 40 ಆಗಿದೆ. ಪ್ರಿಯಾಪಟ್ಟಣ ಬಂದಿದ್ದೀನಿ. ಪಾಯಿಂಟ್ ಇಲ್ಲಿಂದ 30 ಕಿಲೋಮೀಟರ್ ಇದೆ. ಹಲೋ ನಮಸ್ಕಾರ ದೇವ್ರೆ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ RC ಟ್ರಕ್ ವ್ಲಾಗ್ಸ್. ಟೈಮ್ ನೋಡಿ 3 ಗಂಟೆ ಆಗಿದೆ ಕರೆಕ್ಟ್ಗ. ನಮ್ಮ ರಾಜವಳ್ಳಿನ ನಾನು ನೈಟು ಲೋಡ್ ಮಾಡಿಸ್ಕೊಬಂದು ನಿಲ್ಸಿದ್ದೆ ಗುರು ಗಾಡಿ. ನೋಡಿ ಸೀಟ್ ಲೋಡ್ ಮಾಡಿದ್ದೀನಿ. ಎಲ್ಗಪ್ಪ ಅಂದರೆ ಮಡಿಕೇರಿ ಗುರು, ಮಡಿಕೇರಿಗೆ ಹೋಗ್ಬೇಕು. ನೋಡಿ ನಮ್ಮ ಆಫೀಸ್ ಇದು. ನೋಡಿ ನಮ್ಮ ಆಫೀಸ್ ಕಡೆ ಎಲ್ಲ ಎತ್ಕೊಂಡೆ ಊರಲ್ಲಿ. ಇನ್ನಾಗ ನೋಡಿ ಎಷ್ಟು ಗಾಡಿ ಇದ್ದಾವೆ. ಇವೆಲ್ಲ ನಮ್ಮ ಫುಲ್ ನಮ್ಮ ಆಫೀಸ್ ಗಾಡಿಗಳೇ. ನಮ್ಮ ಅಣ್ಣ ಬರ್ತಾರಂತೆ. ಸ್ವಲ್ಪ ಡೀಸೆಲ್ಗೆ ಅಮೌಂಟ್ ಇಲ್ಲ, ಡೀಸೆಲ್ ಅಮೌಂಟ್ ತಗೊಂಡು ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಗುರು. ನಮ್ಮ ಅಣ್ಣ ಕಾರಲ್ಲಿ ಬಂದು ದುಡ್ಡು ಕೊಟ್ಟರು. ಇಲ್ಲಿಂದ ಹೋಗೋಣ. ಗುರು ನಾವೀಗಿರೋದು ತಮಿಳ್ನಾಡು ಗುರು. ನೋಡಿ ಕರ್ನಾಟಕ ಎಂಟ್ರಿ ಆಗ್ತಾ ಇದ್ದೀನಿ. ನೋಡಿ ನಮ್ಮ ಕರ್ನಾಟಕ ಆರ್ಚ್ ಬಿಟ್ರೆ ಮುಂದೆ ಟೋಲ್ ಗೇಟ್ ಗುರು. ಹತ್ತಿವಿಲ್ಲ ಟೋಲ್ ಗೇಟು ಗುರು. ಟೋಲ್ ಗೇಟ್ ಎಕ್ಸಿಟ್ ಆಗಿದ್ದೀನಿ. ನೋಡಿ ಮುಂದೆ RTO ಬರುತ್ತೆ. ಫ್ಲೇವರ್ ಹತ್ತಿಳಿದ್ರೆ RTO ನೋಡ್ಕೊಳ್ಳಿ ಯಾವ ಥರ ಅಡ್ಡ ಹಾಕ್ತಾರೆ ಗಾಡಿ ಬಂದು. ನೋಡಿ ಲೆಫ್ಟ್ ಸೈಡ್ ಇದೆ RTO ಆಫೀಸು. ನೋಡ್ಕೊಳ್ಳಿ ಲೈಟಾಗಿ ನೋಡಿ, ಲೈಟಿಂಗ್ ಹಾಕ್ತಾನೆ ಅವನು. ಬನ್ನಿ ಇಲ್ಲೇ RTO ಆಫೀಸ್ ಹತ್ರನೇ ಸರ್ವಿಸ್ ರೋಡ್ ಇದೆ. ಇಲ್ಲೇ ಲೆಫ್ಟ್ ತಗೊಂಡು ಹೋಗಿ ಮುಂದೆ ಡೀಸೆಲ್ ಹಾಕ್ಸೋಣ. ನಾವು RTO ಮುಂದೆಲ್ಲ ಧೈರ್ಯವಾಗಿ ಹೋಗ್ಬೇಕು ಗುರು. ಏನೇ ಇರಲಿ ಏನಾರು ಆಗಲಿ ಸ್ವಲ್ಪ ಧೈರ್ಯವಾಗಿ ಹೋಗ್ಬೇಕು. ನಮ್ಮ ತಪ್ಪಿದೆ ತಪ್ಪು ಹೇಳ್ಬೇಕು, ಕರೆಕ್ಟ್ ಇದೆ ಕರೆಕ್ಟ್ ಇರ್ಬೇಕು. ನಮ್ದೇನೋ ಅಷ್ಟು ಹೈಟು ಇಲ್ಲ, ಅಷ್ಟು ವೆಯ್ಟು ಬರೋಲ್ಲ. ಇದು ಅಮ್ಮಮ್ಮ ಅಂದರೆ ನಮ್ಮ ಗಾಡಿ ಮೆಟೀರಿಯಲ್ ಸೇರಿ 1 ಟನ್ 2 ಟನ್ ಓವರ್ ಗುರು. ಹೈಟು 8 ಅಡಿ ಕೂಡ ಬರೋಲ್ಲ, ಒಂದು 6 ಅಡಿ ಹೈಟ್ ಬರುತ್ತೆ ಅಷ್ಟೇ ಗುರು. ನಮಗೆ ಸ್ವಲ್ಪ ಡೀಸೆಲ್ ಸ್ವಲ್ಪ ಸಮಸ್ಯೆ ಗುರು. ಯಾಕಂದರೆ ನಾವು ಯಾವಾಗಲೂ ನೈರ್ ಹಾಕ್ಸ್ತಾಯಿದ್ರಿ. ನಮ್ದು ಇಲ್ಲಿ ಅಕೌಂಟ್ ಇದೆ ನೈರ ಬಂಕಲ್ಲಿ. ಇಲ್ಲಿ ರೇಟ್ ಬೇರೆ ಜಾಸ್ತಿ ಇದೆ ಗುರು, 101 ರೂಪಾಯಿ ಇದೆ. ಅದಕ್ಕೆ ನಾವು ಇಲ್ಲಿ ಯಾವಾಗ ಡೀಸೆಲ್ ಹಾಕಿ ಬಿಟ್ಬಿಟ್ರಿ ಗುರು. ಇಲ್ಲಿ ಕಡಿಮೆ ಆದಮೇಲೆ ಹಾಕ್ಸೋಣ ಅಂತ ಹಾಕ್ಸೋದಿಲ್ಲ ನೈರದಲ್ಲಿ. ಇವಾಗ ನಮ್ಮದು ಅಕೌಂಟ್ ಇದೆ, ಅಲ್ಲಿ ಅಕೌಂಟ್ ಇದ್ರೆ ಡೀಸೆಲ್ ಹಾಕ್ಸ್ತಾ ಇಲ್ಲ. ನೋಡಿ ಮುಂದೆ ಇಲ್ಲೇ ಇಂಡಿಯನ್ ಪೆಟ್ರೋಲ್ ಬಂಕ್ ಇದೆ, ಅಲ್ಲಿ ಹಾಕ್ಸ್ತೀವಿ. ಗುರು ಡೀಸೆಲ್ 102 ಲೀಟರ್ ಹಾಕ್ಸಿದ್ದೀನಿ ಡೀಸೆಲ್ಲು. ನೋಡಿ ನಮ್ಮ ಮೀಟ್ರ್ 15 ಈಗ. ನೋಡಿ 3/4 ಟ್ಯಾಂಕ್ ಬಂದಿದೆ ಡೀಸೆಲ್ಲು. 3/4 ಟ್ಯಾಂಕ್ ಏನಿಲ್ಲ, ಸ್ವಲ್ಪ ಕಮ್ಮಿನಿದೆ. ಬನ್ನಿ ಹೋಗೋಣ. ಟೈಮ್ ನೋಡಿ 4 ಗಂಟೆ ಬಿಡ್ತೀವಿ ಗುರು. ಅವಾಗಲೇ ಬನ್ನಿ ನಾನ್ ಸ್ಟಾಪ್ ಹೋಗ್ತಾ ಇರೋಣ. ನೋಡಿ ಮುಂದೆಗಡೆ ಸಿಗ್ನಲ್ ಹಾಕಿದ್ದಾರೆ. ನೋಡಿ ಗಾಡಿ ಫುಲ್ಲು ಜಾಮ್ ಇಲ್ಲಿ, ಯಾಕಂದರೆ ಆ ಕಡೆ ಹೋಗ್ಬೇಕು ಗಾಡಿಗಳು. ಆ ಪ್ಯಾನ್ ರಕ್ಕೆ ಬರೀ ಹೋಗ್ತಾ ಅವನೇ. ಟೈಮ್ ಕರೆಕ್ಟ್ಗೆ 4:15. ಇನ್ನೊಂದು ಅರ್ಧ ಅವರು 1 ಅವರ್ ಇದ್ಬಿಟ್ರೆ ಫುಲ್ಲು ರೋಡ್ ಜಾಮ್ ಆಗುತ್ತೆ ಗುರು ಇಲ್ಲೆಲ್ಲ. ಬನ್ನಿ ನಾವು ಇಲ್ಲಿ ಲೆಫ್ಟ್ ಹೋಗ್ಬೇಕು. ನೋಡಿ ಅವನು ಲೆಫ್ಟ್ ಹೋಗ್ತಾವನೆ. ನೋಡಿ ನೈಸ್ ರೋಡ್ ಕಡೆ ಪ್ಯಾನ್ ಟ್ರಕ್ಕೆ ಹೋಗ್ತಾ ಐತೆ. ಅವ್ನು ಹೋಗೋ ಗಂಟೆ ವೆಯ್ಟ್ ಮಾಡ್ಬೇಕು ಇಲ್ಲೇ ನಾವು. ನಾವೇನೇ ಹೇಳಿದ್ರೆ ನಾವು ಪಾಪ ಈ ಥರ ಲಾರಿ ಓಡಿಸೋದು ಸಖತ್ ಕಷ್ಟ ಗುರು. ಸ್ಟೇರಿಂಗ್ ಎಲ್ಲಿರುತ್ತೋ, ಆ ಹಿಂದೆಗಡೆ ಬಾಡಿಯಲ್ಲಿ ಇದೆ ಗೊತ್ತಿಲ್ಲ ಅವ್ನಿಗೆ. ಗೊತ್ತಾಗೋದಿಲ್ಲ ಒಂಚೂರು. ಏನೋ ಒಂದು ಟೆಕ್ನಿಕಲ್ ಗಾಡಿ ಓಡಿಸ್ತಾರೆ ಪಾಪ ಅವರು. ಎಲ್ರದ್ದು ಒಂದೊಂಥರ ಕಷ್ಟ ಗುರು. ನೋಡಿ ಎಷ್ಟು ಉದ್ದ ಇದೆ, ದೊಡ್ಡ ಫ್ಯಾನು. ನೈಸ್ ರೋಡ್ ಎಂಟ್ರಿ ಆಗಿದ್ದೀನಿ.
ಗುರು ನೈಸ್ ರೋಡ್ ಎಕ್ಸಿಟ್ ಆಗ್ತಾ ಇದ್ದೀನಿ. ಇಲ್ಲೇ ಮೈಸೂರು ರೋಡಕ್ಕೆ ಹೋಗ್ಬೇಕು ನಾವು. ಇಲ್ಲಿಂದ ಪಾಯಿಂಟ್ ಬಂದು ಕರೆಕ್ಟಾಗಿ 230 ಕಿಲೋಮೀಟ್ರ್ ಇದೆ ಗುರು. ನೋಡಿ ಆ ಕಾಲದಲ್ಲೇ ನೈಸ್ ರೋಡ್ ಯಾವ ಥರ ಮಾಡೋರು ಗುರು. ಬೆಟ್ಟ ಕೊರೆದ್ಬಿಟ್ಟು ಆ ಕಡೆ ಈ ಕಡೆ ಬೆಟ್ಟ ಕೊರೆದ್ಬಿಟ್ಟು ರೋಡ್ ಮಾಡಿದ್ದಾರೆ. ನೈಸ್ ರೋಡ್ ಎಕ್ಸಿಟ್ ಆಗಿದ್ದೀನಿ ನೋಡಿ. ಮುಂದೆ ಒಂದು 100 ಮೀಟರ್ ಲೆಫ್ಟ್ ಹೋಗ್ಬೇಕು ಮೈಸೂರು ರೋಡ್ ಕಡೆ. ಗುರು ನಾನು ಫ್ಲೇವರ್ ಮೇಲ್ಗಡೆ ಹೋಗ್ತೀನಿ, ಯಾಕಂದ್ರೆ ಸರ್ವಿಸ್ ರೋಡ್ ಆಗಿದ್ರೆ ಒಂದು 300-400 ರೂಪಾಯಿ ಉಳ್ಕೋನೋದು. ಇಷ್ಟೊತ್ತ ರೋಡ್ ಸ್ವಲ್ಪ ಜಾಮ್ ಇರುತ್ತೆ ಕೆಳಗಡೆ ಎಲ್ಲ, ಅದಕ್ಕೆ ಮೇಲ್ಗಡೆ ಹೋಗ್ತೀನಿ ಗುರು. ದುಡ್ಡು ಕೊಟ್ಟು ಟೋಲ್ ಗೇಟಲ್ಲಿ. ಸುಮಾರು 600 ಕಿಲೋಮೀಟ್ರ್ ಗುರು ಇದು. ಫ್ಲೇವರ್ ಮೇಲ್ಗಡೆ ಹೋಗ್ಬೇಕು. ಇಷ್ಟು ದೊಡ್ಡ ಫ್ಲೇವರ್ ಗುರು ಇದು. ಗುರು ನೋಡಿ ಮೈಸೂರು ರೋಡ್ ಟೋಲ್ ಗೇಟ್ ಇದು. ಗುರು ಟೈಮ್ 4:47 ಆಗಿದೆ. ನಾನ್ ಸ್ಟಾಪು ಮೈಸೂರಲ್ಲಿ ಹೋಗೋಣ, ಗಾಡಿ ಸ್ಟಾಪ್ ಮಾಡೋಣ. ನೋಡಿ ಮೈಸೂರು 120 ಕಿಲೋಮೀಟ್ರ್ ಇದೆ, ಮಂಗಳೂರು 376 ಕಿಲೋಮೀಟ್ರ್ ಗುರು. ಗುರು ಶ್ರೀರಂಗಪಟ್ಟಣ ಟೋಲ್ ಗೇಟ್ ಹತ್ರ ಬಂದಿದ್ದೀನಿ ನೋಡಿ. ನಮ್ಮ ಗಾಡಿ ಕರೆಕ್ಟ್ಗೆ 80,000 ಹೋಗಿದೆ ಗುರು. ಇವಾಗ ಕರೆಕ್ಟ್ಗೆ 80,000 ಆಗಿದೆ. ಮುಂದೆ ಇಲ್ಲೇ ಒಂದು ಟೀ ಅಂಗಡಿ ಇದೆ, ಹೋಗಿ ಟೀ ಕುಡಿಯೋಣ ಗುರು. ಹೋಗಿ ಟೀ ಕುಡ್ಕೊ ಬಂದೆ, ಬನ್ನಿ ಹೋಗೋಣ ಗುರು. ಪಾಯಿಂಟ್ ಇಲ್ಲಿಂದ ಕರೆಕ್ಟ್ಗೆ 113 ಕಿಲೋಮೀಟ್ರ್ ಇದೆ ಗುರು. 2.5 ಅವರ್ ತೋರಿಸ್ತಾ ಇದೆ. ಬನ್ನಿ ಹೋಗೋಣ, ನಾನ್ ಸ್ಟಾಪಾಗಿ ಹೋಗ್ತಾ ಇರೋಣ. ಗುರು ಮೈಸೂರು ನ್ಯಾಷನಲ್ ಹೈವೇ ಎಕ್ಸಿಟ್ ಆಯಿತು. ಮೈಸೂರು ಎಂಟ್ರಿ ಆಗಿದ್ದೀವಿ. ನಾವಿಲ್ಲಿ ರೈಟ್ಗೆ ಹೋಗ್ಬೇಕು ಗುರು. ರೈಟ್ ಸಿಟಿ ಒಳಗೆ ಹೋದರೆ 8 ಕಿಲೋಮೀಟ್ರ್ ಹತ್ರ ಆಗುತ್ತೆ. ಇಷ್ಟೊತ್ತಲ್ಲಿ ನೋ ಎಂಟ್ರಿ ಇರೋ ಕಾರಣ ಹಿಂಗೆ ಔಟ್ರಲ್ಲಿ ಹೋಗ್ಬಿಡ್ತೀನಿ. ಇದು ಔಟ್ ರಿಂಗ್ ರೋಡ್ ಗುರು ಮೈಸೂರ್ದು. ಈ ಫ್ಲೇವರ್ ಕೆಳಗೆ ರೈಟ್ಗೆ ಹೋಗ್ಬೇಕು. ಒಂದೇ ರೋಡ್ ಗುರು. ಮಡಿಕೇರಿ ಮಂಗಳೂರು. ಟೈಮ್ 8:40 ಆಗಿದೆ. ಪ್ರಿಯಾಪಟ್ಟಣ ಬಂದಿದ್ದೀನಿ. ಪಾಯಿಂಟ್ ಇಲ್ಲಿಂದ 30 ಕಿಲೋಮೀಟ್ರ್ ಇದೆ ಗುರು. ಗುರು ಕುಶಾಲನಗರ 10 ಕಿಲೋಮೀಟ್ರ್ ಇದೆ ಇನ್ನು ನೋಡಿ. ಬೆಳಗ್ಗೆ ಕರೆಕ್ಟ್ಗೆ ಟೈಮಿಗೆ 9 ಗಂಟೆ ಆಗಿದೆ ನೋಡಿ. ಜಡಿ ಸ್ಟಾರ್ಟ್ ಆಗಿದೆ ಗುರು. ಇವಾಗ ಮಳೆ ಸ್ಟಾರ್ಟ್ ಆಗಿದೆ, ಒಂದೊಂದು ಹನಿಗಳೇ ಬೀಳ್ತಾ ಇದೆ. ಗುರು ಟೈಮ್ 9 ಕಾಲಾಗಿದೆ. ಕುಶಾಲನಗರ ರೀಚ್ ಆಗಿದ್ದೀನಿ ನೋಡಿ. ಲೆಫ್ಟ್ ಸೈಡಲ್ಲಿ ಬಸ್ ಸ್ಟಾಪ್ ಇರೋದು. ಹೆವಿ ಕಾರ್ಗಳು ಗುರು ಈ ರೋಡಲ್ಲಿ. ಫುಲ್ಲು ಟೂರಿಸ್ಟ್ ಪ್ಲೇಸ್ ಅಲ್ಲ, ಅದಕ್ಕೆ ಕಾರ್ಗಳು ಹೋಗ್ತಾ ಇರೋದು ಬರ್ತಾ ಇರೋದು ಈ ರೋಡಲ್ಲೆಲ್ಲ. ಗುರು ಗಾಡಿ ಸೈಡ್ಗೆ ಹಾಕಿದ್ದೀನಿ ಇಲ್ಲಿ. ಪಾಯಿಂಟ್ ಇಲ್ಲಿಂದ 6 ಕಿಲೋಮೀಟ್ರ್ ಇದೆ ನೋಡಿ. ಎಲ್ಲ ಟಿಫನ್ ಅಂಗಡಿ ಇತ್ತು. ಟಿಫನ್ ಎಲ್ಲ ಮಾಡ್ಕೊಂಬಂದೆ ಗುರು. ಅಲ್ಲಿ ಟಿಫನ್ ಸಿಗುತ್ತಲ್ಲ ಗೊತ್ತಿಲ್ಲ.
ಮಾಡ್ಕೊಂಡೆ. ಬನ್ನಿ ಹೋಗೋಣ. ಕಾಡಾಗಿರೋ ಪ್ರಾಣಿಗಳು ಇಲ್ಲೇ ಗುರು. ನಾವಿಲ್ಲೇ ರೈಟ್ಗೆ ಹೋಗ್ಬೇಕು ಗುರು. ಯಾವುದೋ ಇಲ್ಲಿ ಫಾರೆಸ್ಟ್ ಸ್ಟಾರ್ಟ್ ಆಗಿದೆ. ಫಾರೆಸ್ಟ್ ನೋಡಿ, ಗೇಟ್ ನೋಡಿ ಎಷ್ಟು ಚಿಕ್ಕದಾಗಿದೆ. ಫುಲ್ಲು ಆನೆಗಳಿರ್ಬೇಕು ಗುರು ಇದರಲ್ಲಿ ಕಾಡಲ್ಲಿ ಎಲ್ಲ ಕಂಬಕ್ಕೆ ಹಾಕ್ಬಿಟ್ಟವ್ರೆ. ಅನ್ಲೋಡಿಂಗ್ ಬಂದು ಯಾವುದು ರೆಸಾರ್ಟ್ ಗುರು ಇದು. ಅನ್ಲೋಡಿಂಗು ಇವಾಗ ಪಾರ್ಟಿ ಲೊಕೇಶನ್ ಕಳಿಸ್ತಾರೆ, ಬೇರೆ ಲೊಕೇಶನು. ಗುರು ಸುಮಾರು 4 ಕಿಲೋಮೀಟ್ರಿಂದ ಬರ್ತಾಯಿದ್ದೀನಿ. ಒಂದು ಗಾಡಿ ಬರಲಿಲ್ಲ ಗುರು. ಯಾವುದೋ ಒಂದೇ ಒಂದು ಕಾರ್ ಮಾತ್ರ ಹೋಯ್ತು ಅಷ್ಟೇ. ಒಂದು ಗಾಡಿ ಬಂದಿಲ್ಲ ಈ ರೋಡಲ್ಲಿ. ಫುಲ್ಲು ಕಾಡು. ಇಲ್ಲಿ ಬೇರೆ ಆನೆಗಳಿದ್ದಾವೆ, ಎಚ್ಚರಿಕೆ ಅಂತ ಹಾಕ್ಬಿಟ್ಟವ್ರೆ. ಈ ಕಾಡಲ್ಲಿ ಹೋಗ್ತಾ ಇದ್ರೆ ಸೇಮ್ ಈ ಕೇರಳ ಫಿಲಮಲ್ಲಿ ಬರುತ್ತಲ್ಲ ಕಾಡು, ಆ ಥರ ಇದೆ ಗುರು ನೇಚರು. ನೋಡಿ ಹಸುಗಳು ಬಿಟ್ಬಿಟ್ಟವ್ರೆ. ಹಸುಗಳು ದಾರನಿಲ್ಲ ಗುರು. ಎಲ್ಲ ಗುರು ಫೈನಲಾಗಿ 10ವರೆಗೆ ಬಂದು ಗಾಡಿ ಸೈಡ್ಗೆ ಹಾಕಿದ್ದೀನಿ ರೆಸಾರ್ಟ್ ಹತ್ರ. ನೋಡಿದ್ದೆ ರೆಸಾರ್ಟು ಯಾವುದೋ ಕೂರ್ಗುಟ್ಟು ಟೈಗರ್ ಐ ಅಂತೆ. ಒಳಗೆಲ್ಲ ಸಖತ್ತಾಗಿದೆ ಗುರು. ನೋಡಿ ಹಿಂದೆ ದೊಡ್ಡ ಕೆರೆ. ನಮ್ಮ ಗಾಡಿ ಸ್ಟಾರ್ಟಿಂಗ್ ಒಳಗೆ ಬಿಡು ಅಂತಂದರು. ಗಾಡಿ ಅಲ್ಲಿ ಗಂಟೆ ಬಿಟ್ಟಿದ್ದೆ, ಮತ್ತು ಗಾಡಿ ಕಟ್ಟಾಗಿಲ್ಲ. ಅದಕ್ಕೆ ಆಚೆ ಅನ್ಲೋ ಮಾಡ್ತಾವ್ರೆ ಗುರು. ನೋಡಿ ಅನ್ಲೋಡ್ ಸ್ಟಾರ್ಟ್ ಮಾಡಿದ್ದಾರೆ. ಆವಾಗಲೇ 15,000 ಗುರು. 2 ಲೈನ್ ಐತೆ ಅಷ್ಟೇ. ಫುಲ್ಲು ಮಳೆ ಗುರು. ಮಳೆಯಲ್ಲಿ ಇಳಿಸ್ತಾವ್ರೆ ಪಾಪ. ನೋಡಿ ಮೇಲ್ಗಡೆ ಬಿಲ್ಡಿಂಗ್ ಇದೆ, ಅಲ್ಲಿ ಫಿಟ್ ಮಾಡ್ತಾರೆ ಅವೆಲ್ಲ ಸೀಟ್ ಎಲ್ಲ ಎತ್ಕೋಗಿ. ನೋಡಿ ನಮ್ಮ ಗಾಡಿ ಖಾಲಿ ಆಗ್ತಾಯಿದೆ ಅಲ್ಲಿ. ಇಲ್ಲಿ ಸುತ್ತು ದೇವಸ್ಥಾನ ಗುರು. ಇದು ನೋಡಿ ಥರ ದೇವಸ್ಥಾನಗಳು. ಮತ್ತು ನೋಡಿ ಈ ಕಡೆ ಒಂದು ದೇವಸ್ಥಾನ ಇದೆ. ಬನ್ನಿ ಅನ್ಲೋಡ್ ಮಾಡ್ತಾವ್ರೆ. ಮುಂದೆ ಒಂದು ಕೆರೆ ಇದೆ, ಹೋಗಿ ಬರೋಣ. ದೊಡ್ಡ ಕೆರೆ ಗುರು. ಯಾವುದೋ ಇದು ಕೆರೆನೋ ಗೊತ್ತಿಲ್ಲ, ಒಳ್ಳೆನೋ ಗೊತ್ತಿಲ್ಲ. ಇದು ಮಳೆ ಬೇರೆ ಕಂಟಿನ್ಯೂಸ್ ಬೀಳ್ತಾನೆ ಐತೆ. ಎಷ್ಟು ದೊಡ್ಡದಾಗಿದೆ. ಮತ್ತು ನೋಡಿ ನಾವು ಮೆಟಲ್ ತಗೊಬಂದಿರೋ ರೆಸಾರ್ಟ್ ಇದೆ. ಬನ್ನಿ ಮುಂದೆಗಡೆ ಮೀನು ಹಿಡಿತಾವ್ರಲ್ಲಿ, ಹೋಗಿ ನೋಡ್ಕೊಬರೋಣ ಗುರು. ನಾನು ಇಷ್ಟೊತ್ತು ಕೆರೆ ಅಂದ್ಕೊಂಡಿದ್ದೆ. ಇದು ಕೆರೆ ಅಲ್ಲ ಅಂತೆ, ಯಾವುದೋ ಡ್ಯಾಮ್ ಅಂತೆ, ಯಾವುದೋ ಅರಂಗಿ ಡ್ಯಾಮ್ ಅಂತೆ. ನೀರು ನೋಡಿ ಎಷ್ಟು ಪ್ಯೂರ್ ಆಗಿದೆ. ಒಂಚೂರು ಗಲೀಜಿಲ್ಲ ಗುರು. ನೋಡಿ ಪಕ್ಕದಲ್ಲೇ ರೆಸಾರ್ಟು. ಯಾರು ಹಿಂದಿಯವರು ಮೀನು ಹಿಡಿತಾವ್ರೆ ಎಲ್ಲ. ಎಲ್ಲಿಂದ ಎಲ್ಲಕ್ಕೂ ನೀರೇ ಗುರು. ಎಷ್ಟು ದೂರ ಕಂಡುಬಿಟ್ರೂ ನೀರೇ. ಸಕ್ಕತ್ತಾಗಿದೆ ನೇಚರ್ ಮಾತ್ರ. ನೋಡಿ ನೀರೊಳಗೆ ಏನಿದೆ ಅದೆಲ್ಲ ಗೊತ್ತಾಗುತ್ತೆ. ನೀಟಾಗಿದೆ ನೀರು. ಗುರು ಫೈನಲಾಗಿ ಅರ್ಧವ್ರಿಗೆಲ್ಲ ಅನ್ಲೋಡ್ ಆಗೋಯ್ತು. ಬಿಲ್ಲೆಲ್ಲ ಕೊಟ್ಟಿದ್ದೀನಿ. ಬನ್ನಿ ಇಲ್ಲಿ ಹೋಗ್ತಾ ಇರೋಣ. ಓಕೆ ಗುರು, ವಿಡಿಯೋ ಏನು ಮಾಡ್ತಾಯಿದ್ದೀನಿ. ನಮ್ಮ ಚಾನಲ್ ಯಾರೆಲ್ಲ ಹೊಸ ನೋಡ್ತಾರೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಬೆಂಗಳೂರು ಇಲ್ಲಿಂದ 270 ಕಿಲೋಮೀಟರ್ ಇದೆ. ಇಲ್ಲಿಂದ MT ಹೋಗ್ಬೇಕು ಗುರು. ಓಕೆ ಗುರು, ಬಾಯ್.